ಭಾವನವನ ವೀಣಾ ತೊರೆಯ ನೀರದು ಹರಿದು ಹಳತನ್ನು ತೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಮೊಗ್ಗು ದಳಗಳ ಬಿಡಿಸಿ ಕುಸುಮವನು ಪೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಪದಗಳ ಪುರದಲ್ಲಿ ಹೊಸ ಕಾವ್ಯ ದೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಭಾವನವನವೀನ ಮನದ ಭಾವಗಳಿಗೆ ಪದರೂಪ ಕೊಟ್ಟು ಸಂಗೀತದ ಚೌಕಟ್ಟಲ್ಲಿ ಒಪ್ಪವಾಗಿ ಕಟ್ಟುವ ಪ್ರಕ್ರಿಯೆಯ ಕೊಡುಗೆಯೇ ಭಾವಗೀತೆ. ಇಂತಹ ಅಭಿವ್ಯಕ್ತಿ ಹಾಡುಗಳ ಸುಂದರ ಚಾರಣವೇ ಚಂದನವಾಹಿನಿಯ ಭಾವನವನವೀನ. ಕರುನಾಡ ಸಾಹಿತ್ಯಕ್ಕೆ ಅತ್ಯಪೂರ್ವ ಕಾಣಿಕೆಯಿತ್ತ ಕವಿಗಳ ಲೇಖನಧಾರೆ, ನಮ್ಮ ನೆಲದ ಅನೇಕ ಹಿರಿಯ ಚೇತನಗಳ ಜ್ಞಾನಸಿಂಚನ. ಗಾಯಕದ್ವಯರ ನಿರೂಪಣಾ ವೈಖರಿ, ದೂರದರ್ಶನದ ನುರಿತ ಸಿಬ್ಬಂದಿಗಳ ಸಮರ್ಥ ಕೈಂಕರ್ಯದಲ್ಲಿ ಮೂಡಿಬಂದ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಲಾರಸಿಕ ಪ್ರೇಕ್ಷಕರಾದ ನೀವೇ ರೂವಾರಿಗಳು. ನಿಮಗಿದು ನಮ್ಮ ಪ್ರೀತಿಪೂರ್ವಕ ಅಭಿವಾದನ. ಕರ್ನಾಟಕ ಸಂಗೀತ ಲೋಕದ ಅಪೂರ್ವ ಗಾಯನ ಪ್ರತಿಭೆಗಳ ಕಂಠಸಿರಿ ಮತ್ತು ವಾದ್ಯಮೋಡಿ. ಮಂಚದಲ್ಲಿ ಕೂತು ನೀಗ ಶ್ಯಾಮ ರಾಧೆ ಗಾತು ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ, ಮನಕ್ಕೆ ಮಪ್ಪು ಕವಿಯದಂತೆ ಸದಾ ಕಾದಿದೆ. ಕರೆದಾಗ ಕಿವಿ ಕೊಡದೆ ಕರೆಯದೆಯೇ ಬರುವವಳು ನೀನಲ್ಲವೇ ಗೆಳತಿ, ನೀನಲ್ಲವೇ. ಮಾಧವನಿಲ್ಲದ ಬದುಕೆ ಭಾರ ಎನಿಸಿದೆ ಗಿರಿಧರ ಬೇಗನೆ ವಾರ. ಮಾತಿನೊಳಗೆ ಮೌನ ತಾನು ಮಾತನಾಡಿದಂತೆ ನೀನು ಮೌನ ಮೌನ ಮೌನ. ಹುಚ್ಚು ಕೋಡಿ ಮನಸ್ಸು ಅದು 16ರ ವಯಸ್ಸು, ಮಾತು ಮಾತಿಗೆ ಕೋಲದು ಮರುಗಳಿಗೆ ಮೌನ. ನೀ ಹಿಂಗ ನೋಡಬ್ಯಾಡ ನನ್ನ, ನೀ ಹಿಂಗ ನೋಡಿದರ ನನ್ನ ತಿರುಗಿನ ಹೆಂಗ ನೋಡಲೇ ನಿನ್ನ. ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ, ಆಗ ಸಂಜೆ ಆಗಿತ್ತ, ಆಗ ಸಂಜೆ ಆಗಿತ್ತ. ನೀನು ನನ್ನ ಹೀಗೆ ಏಕೆ ಕಾಡುವೆ, ಒಗಸೆ ನೀರಿನಲ್ಲಿ ಮೀನ ಹುಡುಕಬೇಡವೇ. ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ, ನುಣ್ಣನೆ ಎರಕಾವ ಹೊಯ್ದ.
ಮಧುರ ಸ್ವರಯಾನದ ಭಾವನವನವೀನಕ್ಕೆ ಈಗ 25ರ ಸಂಭ್ರಮ. ಭಾವದ ಬೆಳ್ಳಿ ಹಬ್ಬಕ್ಕೆ ರಸಋಷಿ ರಾಷ್ಟ್ರಕವಿಯ ವಿಶ್ವಮಾನವ ಗೀತೆಯಿಂದಲೇ ನಾಂದಿ. ಆಲಿಸಿ, ಆಸ್ವಾದಿಸಿ. ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯ ಬಿರಿ ಭಾವದೀಟಿ ಎದೆಯ ಬಿರಿ ಭಾವದೀಟಿ ಓ ನನ್ನ ಚೇತನ ಆಗು ನೀ ಅನಿಕೇತನ ಓ ನನ್ನ ಚೇತನ ಆಗು ನೀ ಅನಿಕೇತನ ಓ ನನ್ನ ಚೇತನ ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದೆಲ್ಲ ಮೀರಿ ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದೆಲ್ಲ ಮೀರಿ ನಿರ್ದಿಗಂತವಾಗಿ ಏರಿ ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ ಆಗು ನೀ ಅನಿಕೇತನ ಓ ನನ್ನ ಚೇತನ ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು ಕೊನೆಯನೆಂದು ಮುಟ್ಟದಿರು ಕೊನೆಯನೆಂದು ಮುಟ್ಟದಿರು ಓ ಅನಂತವಾಗಿರು ನನ್ನ ಚೇತನ ಆಗು ನೀ ಅನಿಕೇತನ ಓ ನನ್ನ ಚೇತನ ಅನಂತ ತಾನಂತವಾಗಿ ಆಗುತ್ತಿಹನೆ ನಿತ್ಯ ಯೋಗಿ ಅನಂತ ತಾನಂತವಾಗಿ ಆಗುತ್ತಿಹನೆ ನಿತ್ಯ ಯೋಗಿ ಅನಂತ ನೀನಂತವಾಗು ಅನಂತ ನೀನಂತವಾಗು ಆಗು 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 ಆಗು
ಸಂಗೀತ ಪ್ರಿಯರಿಗೆ ದೂರದರ್ಶನ ಚಂದನ ವಾಹಿನಿಯ ಭಾವನವನವೀನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರದೀಪ್. ನಮಸ್ಕಾರ, ನಾನು ಪ್ರವೀಣ್. ಇಂದಿನ ಸಂಚಿಕೆಯಲ್ಲಿ ಯುಗದ ಕವಿ, ಜಗದ ಕವಿ, ರಸಋಷಿ, ರಾಷ್ಟ್ರಕವಿ ಕುವೆಂಪು ಅವರ ಹಲವಾರು ಮಜಲುಗಳ ವಿವಿಧ ಗೀತೆಗಳನ್ನು ನಾವು ಪ್ರಸ್ತುತಪಡಿಸಲಿದ್ದೇವೆ ಕೂಡ. ವಿಶ್ವಮಾನವ ಸಂದೇಶವನ್ನು ಸಾರುವಂಥ ಗೀತೆ ಓ ನನ್ನ ಚೇತನ ಆಗು ನೀ ಅನಿಕೇತನ. ಇಲ್ಲಿ ಅನಿಕೇತನ ಅನ್ನುವಂಥ ಒಂದು ಶಬ್ದ ನಮಗೆ ತಾತ್ವಿಕವಾಗಿ ಅರ್ಥ ಮಾಡ್ಕೊಂಡಿದ್ದೇವೆ. ಆದರೆ ಇದನ್ನು ನಾವು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ, ಏಕೆಂದರೆ ಕುವೆಂಪು ಅವರು ಕವಿ ಮತ್ತು ವಿಜ್ಞಾನಿ. ಸೊ ಯಾವ ರೀತಿಯಲ್ಲಿ ನೀವು ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ತುಂಬ ಜನ ಕುವೆಂಪು ಅವರು ಓರ್ವ ಕವಿ ಅಂತ ಭಾವಿಸಿದ್ದಾರೆ. ಆದರೆ ಕವಿಗಿಂತ ಮಿಗಿಲಾಗಿ ಅವರು ತತ್ವಜ್ಞಾನಿಗಳಾಗಿದ್ದರು. ಫಿಲಾಸಫಿ ಅವರಿಗೆ ಬಹಳ ಇಷ್ಟವಾಗಿತ್ತು. ಹಾಗೆಯೇ ಫಿಲಾಸಫಿಯ ಜೊತೆ ವಿಜ್ಞಾನವನ್ನು ಆಳವಾಗಿ ತಿಳ್ಕೊಂಡಿದ್ದರು ಅವರು. ಬೆಳಗಿನ ಹೊತ್ತು ಅವರು ಹವಾಮಾನ ಸೇವೆಗೆ ಅಂತ ಹೋದಾಗ ಮಕ್ಕಳನ್ನು ಜೊತೆಗೆ ಕರ್ಕೊಂಡು ಹೋಗ್ತಾಯಿದ್ರು. ದಾರಿಯಲ್ಲಿ ಸಿಗುವ ಎಲ್ಲ ಗಿಡಗಳು ಏನಿವೆ ಅವುಗಳ ಪರಿಚಯವನ್ನು ಮಾಡಿಕೊಡ್ತಾ ಹೋಗೋ. ಅಲ್ಲಿ ಯಾವುದೋ ಒಂದು ಹುಳ ಬಂತು, ಒಂದು ನೊಣ ಬಂತು, ಮತ್ತೊಂದು ಕೀಟ ಬಂತು, ಅವುಗಳ ಬಗ್ಗೆ ಹೇಳಿಕೊಡೋರು ಮಕ್ಕಳಿಗೆ. ಹಾಗೆಯೇ ರಾತ್ರಿಯ ಹೊತ್ತು ಮನೆಯ ಮೇಲೆ ಕುಳಿತುಕೊಂಡು ತಾಯಿ ಕೈ ತುತ್ತನ್ನು ಕೊಡ್ತಾ ಇದ್ದರೆ ಹೇಮಾವತಿ ಅವರು ಆ ತುತ್ತನ್ನು ಸವಿತಾ ಆಕಾಶದಲ್ಲಿರುವ ನಕ್ಷತ್ರಗಳ ಪರಿಚಯ ಮಾಡಿಕೊಡೋರು. ನಕ್ಷತ್ರಕ್ಕೂ ಗ್ರಹಕ್ಕೂ ಏನು ವ್ಯತ್ಯಾಸ, ಹೇಗೆ ತಿಳ್ಕೊಳ್ಳೋದು, ಎಷ್ಟು ಗ್ರಹಗಳು ನಮ್ಮ ಬರಿಗಣ್ಣಿಗೆ ಕಾಣುತ್ತವೆ, ತಾರಾಪುಂಜಗಳನ್ನು ಗುರುತಿಸೋದು ಹೇಗೆ, ಇವೆಲ್ಲವನ್ನು ಹೇಳಿಕೊಡ್ತಾಯಿದ್ರು. ಅದೇ ವೇಳೆಗೆ GT ನಾರಾಯಣ ರಾವ್ ಅವರು ಈ ಆಕಾಶ ವೀಕ್ಷಣೆಯ ಬಗ್ಗೆ ಒಂದು ಪುಸ್ತಕವನ್ನು ಬರೆದಿರ್ತಾರೆ. ಆ ಪುಸ್ತಕವನ್ನು ತಗೊಂಡು ಮನೆಯ ಮೇಲೆ ಎಲ್ಲರೂ ನಿಂತ್ಕೊಂಡು ಆ ಪುಸ್ತಕವನ್ನು ನೋಡ್ತಾ, ಆಕಾಶವನ್ನು ನೋಡ್ತಾ ಎಲ್ಲ ಗ್ರಹಗಳನ್ನು ಗುರುತಿಸ್ತಾ ಇದ್ದರು ಅವರು. ಹ್ಯಾಲೆ ಧೂಮಕೇತು ಬಂದಾಗ ಅದನ್ನು ನೋಡಿ ಅದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಕೊಟ್ಟು, ನಮ್ಮ ಕಾಲಕ್ಕೆ ನಾವು ನೋಡ್ತಾ ಇದ್ದೇವೆ, ನೀವು ದೊಡ್ಡವರಾದಾಗ ಇನ್ನೊಂದು ಸಲ 60 ವರ್ಷಗಳಾದ ಮೇಲೆ ಮತ್ತೊಂದು ಸಲ ಹ್ಯಾಲೆ ಬರುತ್ತಲ್ಲ, ಅದನ್ನು ನೀವು ನೋಡಬಹುದು ಅಂತ ಹೇಳಿ ವೈಜ್ಞಾನಿಕವಾಗಿ ಎಲ್ಲವನ್ನು ವಿವರಿಸ್ತಾ ಇದ್ದರು. ಕುವೆಂಪು ಅವರ ವೈಜ್ಞಾನಿಕ ಮನೋಭಾವದ ಬಗ್ಗೆ ಮಾತಾಡಲಿಕ್ಕೆ ಹೋಯಿತು ಅಂತ ಹೇಳ್ತಂದರೆ ಗಂಟೆಗಳು ಸಾಕಾಗಲ್ಲ. ಆದರೆ ನೀವು ಅನಿಕೇತನ ಹಾಡಿನ ಬಗ್ಗೆ, ಆ ಕವಿತೆಯ ಬಗ್ಗೆ ಕೇಳಿದರೆ, ಓ ನನ್ನ ಚೇತನ. ಚೇತನ ಅಂದ್ರೇನು? ಚೇತನ ಅಂದರೆ ನಾವೆಲ್ಲರೂ ಬದುಕಿರೋದಕ್ಕೆ ಕಾರಣವಾಗಿರುವ ಶಕ್ತಿ, ಮೂಲಭೂತ ಶಕ್ತಿ. ಮೇಲು ನೋಟಕ್ಕೆ ಇದು ಸೂರ್ಯನಿಂದ ಬಂದ ಶಕ್ತಿ ಅಂತ ಕಾಣುತ್ತೆ. ಯಾಕಂದರೆ ಸೂರ್ಯನಲ್ಲಿರುವ ಶಕ್ತಿಯನ್ನು ಗಿಡಗಳು ಬಳಸಿಕೊಂಡು ಫೋಟೋಸಿಂಥಸಿಸ್ ಅಥವಾ ದ್ಯುತಿ ಸಂಶ್ಲೇಷಣೆಯ ಮೂಲಕ ಗ್ಲೂಕೋಸ್ ರೂಪದ ಆಹಾರವನ್ನು ತಯಾರು ಮಾಡಿ ಸಸ್ಯಗಳು ಏನು ಸಂಗ್ರಹ ಮಾಡಿಕೊಂಡಿರುತ್ತವೆ ಅವುಗಳನ್ನು ನಾವು ತಿಂತೇವೆ. ಹಾಗಾಗಿ ಸೂರ್ಯನ ಶಕ್ತಿ
ಸಸ್ಯಗಳ ಮೂಲಕ, ಸಸ್ಯಗಳ ಹಣ್ಣು ತರಕಾರಿ ಧಾನ್ಯಗಳ ಮೂಲಕ ನಮ್ಮ ದೇಹವನ್ನು ಸೇರುತ್ತೆ. ಇದು ಮೇಲುನೋಟಕ್ಕೆ ಕಾಣುವಂಥ ಚೇತನ. ಆದರೆ ನಮ್ಮೆಲ್ಲರ ಅಸ್ತಿತ್ವಕ್ಕೆ, ಈ ಬ್ರಹ್ಮಾಂಡದ ಅಸ್ತಿತ್ವಕ್ಕೆ ಯಾವುದೋ ಒಂದು ಚೇತನ ಇದೆಯಲ್ಲ, ಆ ಚೇತನವನ್ನು ಕುರಿತು ಹೇಳ್ತಾ ಇದ್ದಾರೆ. ಓ ನನ್ನ ಚೇತನ, ಆಗು ನೀ ಅನಿಕೇತನ. ನಿಕೇತನ ಅಂದರೆ ಮನೆ. ಮನೆ ಅಂದ್ರೇನು? ಸ್ಥಿರ. ಮನೆ ಅಂದ್ರೇನು? ಅದು ಸ್ಥಾವರ. ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ. ಇದು ಮೇಲುನೋಟದ ಅರ್ಥ. ಒಳ ಅರ್ಥ ಏನು ಅಂತ ಹೇಳುತ್ತಂದರೆ, ನೀನು ಯಾವುದೋ ಒಂದು ಸಿದ್ಧಾಂತಕ್ಕೆ, ಒಂದು ಮತಕ್ಕೆ, ಒಂದು ಅಭಿಪ್ರಾಯಕ್ಕೆ ಕಟ್ಟು ಬೀಳಬೇಡ. ಈ ದೇವರು ಧರ್ಮ ಅನ್ನೋದು ಹೇಗೆ ಅಂತ ಹೇಳ್ತಂದರೆ, 6 ಜನ ಕುರುಡರು ಹೋಗಿ ಆನೆಯ ಸ್ವರೂಪವನ್ನು ತಿಳಿಯೋದಕ್ಕೆ ಪ್ರಯತ್ನ ಪಟ್ಟರಲ್ಲ, ಹಾಗೆ ಕಾಲನ್ನು ಮುಟ್ಟಿ ಕಂಬದ ಹಾಗಿದೆ, ಆನೆ ಕಂಬದ ಹಾಗಿದೆ, ಆನೆ ಹಾವಿನ ಹಾಗಿದೆ, ಆನೆ ಗೋಡೆಯ ಹಾಗಿದೆ. ಹಾಗೆಯೇ ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಆ ಚೇತನ ಇದೆಯಲ್ಲ, ಅದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಯಾವುದಾದರೂ ಒಂದು ಮತಕ್ಕೆ, ಒಂದು ವಿಚಾರಕ್ಕೆ ನೀನು ನಿನ್ನನ್ನು ಮಿತಿಗಳಿಸಿಕೊಂಡ್ರೆ ಅಲ್ಲಿಗೆ ಮುಗೀತು ನಿನ್ನ ಕಥೆ. ಹಾಗಾಗಿ ನಡೀತಾ ಹೋಗು. ದಾರಿಯಲ್ಲಿ ಸಿಕ್ಕುವ ಎಲ್ಲವನ್ನು ಓದು, ತಿಳ್ಕೊ, ಅರ್ಥ ಮಾಡ್ಕೊ. ಆದರೆ ಅಲ್ಲಿಗೆ ಇಲ್ವಲ್ಲ, ಮುಂದೆ ಇನ್ನೂ ಸಾಕಷ್ಟು ದೂರ ಇದೆಯಲ್ಲ, ನಡೀತಾ ಹೋಗು, ನಡೀತಾ ಹೋಗು, ನಡೀತಾ ಹೋಗು, ನಡೀತಾ ಹೋಗು. ವಿಚಾರವನ್ನು ತಿಳ್ಕೋತಾ ಹೋಯಿತು ಅಂದರೆ ಯಾವುದೋ ಒಂದು ಘಟ್ಟದಲ್ಲಿ ಆ ಚೇತನ ಏನಿದೆ ಅದರ ಪರಿಚಯ ನಿನಗಾಗಬಹುದು. ನಾಮಕೋಟಿಗಳ ದಾಟಿ ಅನ್ನೋ ಶಬ್ದವನ್ನು ನಾಮಕೋಟಿಗಳ ಮೀಟಿ ಎದೆಯ ಬಿರಿಯ ಭಾವ ದೀಟಿ ಓ ನನ್ನ ಚೇತನ, ಓ ನನ್ನ ಚೇತನ. ಹಾಗಾಗಿ ಎಲ್ಲೂ ನಿಲ್ಲಬೇಡ, ನಿರಂತರವಾಗಿ ಮುಂದುವರಿತಾ ಇರು ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಇದು ಮೇಲುನೋಟಕ್ಕೆ ಅರ್ಥ ಕಂಡ್ರೆ ನಮ್ಮ ವೈಯಕ್ತಿಕ ಬದುಕಲ್ಲಿ ಯಾವುದಕ್ಕೂ ನಾವು ಜೋತು ಬೀಳಬಾರ್ದು. ಅದು ಧರ್ಮ ಆಗಿರಬಹುದು, ರಾಜಕೀಯ ಆಗಿರಬಹುದು, ಬದುಕು ಆಗಿರಬಹುದು. ಆದರೆ ಇವೆಲ್ಲವನ್ನೂ ಮೀರಿದಂಥ ಮತ್ತೊಂದು ಏನೋ ಇದೆಯಲ್ಲ, ಅದನ್ನು ನಾವು ತಲುಪುವ ಪ್ರಯತ್ನ ಪಡಬೇಕು ಅಂತ ಹೇಳಿ ಅವರು ಈ ಒಂದು ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಅಧ್ಯಯನ ಮಾಡ್ತಾ ಹೋಗು, ಕಲಿತಾ ಹೋಗು, ಪ್ರಕೃತಿಯನ್ನು ವೀಕ್ಷಿಸ್ತಾ ಹೋಗು, ಚಿಂತನ ಮಂಥನ ಮಾಡ್ತಾ ಹೋಗು, ಅನುಭಾವಿಗಳ ಜೊತೆ ಬೆರೀತಾ ಹೋಗು. ಎಲ್ಲರ ಅನುಭವಗಳನ್ನು ನೀನು ಸ್ವೀಕರಿಸ್ತಾ ಹೋದರೆ ನೀನು ಪರಿಪಕ್ವ ಆಗ್ತೀಯ. ಬಹುಶಃ ಆ ಚೈತನ್ಯ ನಿನಗೆ ದೊರಕಬಹುದು ಅನ್ನೋ ಅರ್ಥದಲ್ಲಿ ಅದ್ಭುತವಾದ ಗೀತೆಯನ್ನು ಬರೆದಿದ್ದಾರೆ ಕುವೆಂಪು ಅವರು. ಧನ್ಯವಾದಗಳು ಸರ್. ಬಹುಶಃ ಕನ್ನಡ ಸಾಹಿತ್ಯದಲ್ಲಿ ರಚನೆಯಾಗಿರುವ ಎಲ್ಲ ಗೀತೆಗಳನ್ನು ಒಂದು ಜರಡಿಗೆ ಹಾಕಿ ಜರಡಿ ಹಿಡಿದ್ರೆ 10 ಸರ್ವಶ್ರೇಷ್ಠ ಗೀತೆಗಳನ್ನು ಆಯ್ಕೆ ಮಾಡಬೇಕು ಅಂತ ಹೋಗಿ ಆಯ್ಕೆ ಮಾಡ್ತು ಅಂತ ಹೇಳ್ತಂದರೆ ಆ 10 ಗೀತೆಗಳಲ್ಲಿ ಈ ಓ ನನ್ನ ಚೇತನ ಗೀತೆಯೂ ಸಹ ಒಂದಾಗಿರುತ್ತೆ ಅನ್ನೋದು ನನ್ನ ನಂಬಿಕೆ. ಸತ್ಯವಾದ ಮಾತು. ನಿಜ ಸರ್. ಯುಗದ ಕವಿಯ ನೀಳ್ಗವಿತೆಗಳು ಎಷ್ಟು ಅರ್ಥಪೂರ್ಣವೋ ಕಿರುಗವಿತೆಗಳೂ ಅಷ್ಟೇ ಸಾರಸದೃಶ. ಹೊರಗೆಲ್ಲೋ ನಾವು ಅರಸುತ್ತಿರುವ ಬೆಳಕು ನಮ್ಮೊಳಗೇ ಇದೆ ಎಂಬ ಜ್ಞಾನವನ್ನು ಹೊಮ್ಮಿಸುವ ಜಗದ ಕವಿಯ ಕವನ ಅಹಂ ಅಸ್ಮಿ. ಬ್ರಹ್ಮಾಂಡದ ಸಕಲದಲ್ಲೂ ಅಡಗಿಹ ಚೈತನ್ಯದ ವರ್ಣನೆಯ ಈ ಮಧುರ ಗೀತೆ ನಿಮ್ಮಡಿಗೆ. ಅಹಮಸ್ಮಿ ಅಹಮಸ್ಮಿ
अहमस्मि आशीर्वदिसुतै तन्दनै महर्षि आशीर्वदिसुतै तन्दनै महर्षि वैशाख उदय दिनमणि अरश्मि वैशाख उदय दिनमणि अरश्मि देवधैर्यामृतव जीवलोक केरेदु देवधैर्यामृतव जीवलोक केरेदु मर्त्यके अमर्त्यद गवाक्षमं कोरेदु मर्त्यके अमर्त्यद गवाक्षमं कोरेदु ಕೆಂಗೆಂಡದುಂಡೆಯೋ ದಿವ್ಯಾಗ್ನಿಕುಂಡದೋ ಕೆಂಗೆಂಡದುಂಡೆಯೋ ದಿವ್ಯಾಗ್ನಿಕುಂಡದೋ ದೇವರೂರ್ ಪ್ರತ್ಯಕ್ಷರುಂಡದೋ ಮೂಡಿದನ್ ಮೂಡಿದನೆ ಮೈದೋರಿದನು ಮಹರ್ಷಿ ದಿನಲಮಣಿ ಅರಶ್ಮಿ ದಿಗ್ಗಜದ ಬೆನ್ನೇರಿ ಇಂದ್ರಾದ್ರಿಯನ್ನೇರಿ ದಿಗ್ಗಜದ ಬೆನ್ನೇರಿ ಇಂದ್ರಾದ್ರಿಯನ್ನೇರಿ ಶಿಖರ ರೂಪದ ಮುಗಿಲ ತೇರ ಮೇರಿ अहमस्मि अहमस्मि अहम् अस्मि ಎಂಬ ಆಶೀರ್ವಾದಮಂ ಲೋಕಲೋಕಕ್ಕೆ ಸಾರಿ ಮೈದೋರ್ದನದೋ ಮಹರ್ಷಿ ದಿನಮಣಿ ಅರಶ್ಮಿ ಸೃಷ್ಟಿದೇವಿಯ ಭಕ್ಷ ಮೃದು ಕಲ್ಪದಲ್ಲಿ ನಿಂತು ದೃಷ್ಟಿ ಪೂಜೆಯ ಸಲ್ಲಿಸುತ್ತಿದ್ದ ಕಪ್ಪಿಗನೊಳಿಂತು ಅಘೋಷಿಸಿತು ಉಪನಿಷತ್ತಿನ ಋಷಿಯ ಮಂತ್ರ ಸಪ್ತತಂತು पूषन्ने कर्षे यमः सूर्य प्राजपत्य व्यूहरश्मीन् समूह तेजो यत्ते रूपं कल्याणतमं तत्ते पश्यामि योऽसावसौ पुरुषः सोऽहमस्मि योऽसावसौ पुरुषः सोऽहमस्मि ಮಲೆಗಳಲ್ಲಿ ಮದುಮಗಳು ಕುವೆಂಪುರು ಬಹಳ ಹಿಂದೆನೇ ಬರೆದಿದ್ರು. ಕಾದಂಬರಿಯಾಗಿ ಅನೇಕ ಜನ ಅದನ್ನು ಓದಿದ್ರು, ಸಂತೋಷಪಟ್ಟಿದ್ರು.
ಆದರೆ ಈ ಸಾಲು ಮೂಡ್ ಬಂದಿದ್ದು ಅಥವಾ ರೂಪುಗೊಂಡಿದ್ದು ನಾಟಕದ ಮೂಲಕ. ಇದು ಭಾಳ ಸಂತೋಷದ ವಿಷಯ. ಈ ನಾಟಕವನ್ನು ತುಂಬ ಸಂತೋಷ ಆಗುತ್ತೆ. ನಾನು ನಿರ್ದೇಶಕನಾಗಿದ್ದೆ ರಂಗಾಯಣದಲ್ಲಿ. ಬಿ ವಿ ಕಾರಂತರು ನಮ್ಮ ನಾಡಿಗೆ ಮಾಡಿದ ಅದ್ಭುತವಾದ ಒಂದು ಕೊಡುಗೆ, ರಂಗಾಯಣ. ಬೃಹತ್ ಕಾದಂಬರಿ ಇದು, ಸಣ್ಣದಲ್ಲ. ಅಂಥ ಒಂದು ಕಾದಂಬರಿಯನ್ನು ಇಡೀ ರಾತ್ರಿ ನಡೆಯುವ ನಾಟಕ. ಈಗ ನಮ್ಮಲ್ಲಿ ವೃತ್ತಿರಂಗ ಭೂಮಿನಲ್ಲಿ ಇಡೀ ರಾತ್ರಿ ನಾಟಕ ನಡೀತಾ ಇತ್ತು, ಯಕ್ಷಗಾನ ಇಡೀ ರಾತ್ರಿ ನಡೀತಾ ಇತ್ತು. ಹಾಗೆ ನಮ್ಮ ಜನ ಆಧುನಿಕ ರಂಗಭೂಮಿಯಲ್ಲೂ ಕೂಡ ಈ ಒಂದು ನಾಟಕವನ್ನು ನೋಡಲಿಕ್ಕೆ ಸಾಧ್ಯ ಇದೆಯಾ ಅನ್ನುವ ಒಂದು ಪ್ರಯೋಗ ಇದು. ಸೊ ಆ ಥರದಲ್ಲಿ ಆರಂಭ ಆಯಿತು. ನಾಟಕ ಆರಂಭ ಆಗಿ 4 ವೇದಿಕೆಗಳಲ್ಲಿ ನಡೆಯುತ್ತೆ. ಒಂದು ವೇದಿಕೆಯಲ್ಲಿ 1-2 ಗಂಟೆ, ಇನ್ನೊಂದು ಕಡೆ 2 ಗಂಟೆ, ಇನ್ನೊಂದು ಕಡೆ 2 ಗಂಟೆ, ಇನ್ನೊಂದು ಕಡೆ 2 ಗಂಟೆ. ಇದೇನಪ್ಪ ಇದು, ಈ ಥರ ನಾಟಕ ಮಾಡ್ತಾರೆ ಅಂತ ಗಾಬರಿಯಾಗಿದ್ದು ಉಂಟು ಜನ. ಅವರು ಕೂಡ ವೇದಿಕೆ ಜೊತೆ ಇನ್ನೊಂದು ವೇದಿಕೆಗೆ ಹೋಗಿ ಕೂತ್ಕೋಬೇಕು, ಪ್ರೇಕ್ಷಕರು ಇನ್ನೊಂದು ವೇದಿಕೆಗೆ ಹೋಗಿ ಕೂತ್ಕೋಬೇಕು, ಇನ್ನೊಂದು ವೇದಿಕೆಗೆ ಹೋಗಿ ಕೂತ್ಕೋಬೇಕು. ಹಾಗೆ ಇಡೀ ನಾಟಕ ಸಂಜೆ ಆರಂಭವಾದದ್ದು. ಬೆಳಗಿನ ಜಾವ ಸೂರ್ಯ ಹುಟ್ಟುವ ಸೂರ್ಯ ಮೂಡೋ ಅಷ್ಟೊತ್ತಿಗೆ ಮುಗಿಯತ್ತೆ. ಇದು ಆ ನಾಟಕದ ಒಂದು ಸ್ಟೈಲು. ಯಃ ಕಶ್ಚಿತವಲ್ಲ, ಯಾವುದು
ಹೆಂಡತಿ ಗಂಡನಿಗೆ ಕೇಳ್ತಾಳೆ, ನಾನಳಿದ ಮೇಲೆನ್ನ ಮರೆಯುವೆಯ ನೀನು, ನಿನ್ನ ಹೃದಯವು ಪರರ ವಶವಾಗದೆ, ಮರೆತು ಬಿಡು ಮರೆತು ಬಿಡು ಮರೆತು ಬಿಡು ನೀನು, ನಾ ಮರೆಯೆ ನಾ ಮರೆಯೆ ನಾ ನಿನ್ನ ಮರೆಯೆ. ಅದ್ಭುತವಾದ ಸಾಲುಗಳು. ಈ ಸಾಲುಗಳ ಅರ್ಥವನ್ನು ಇಂದಿನ ಯೋಜನತೆ ತಿಳ್ಕೊಂಡ್ರೆ ತುಂಬ ಸಂತೋಷವಾಗುತ್ತೆ. ಇವತ್ತು ಕುಟುಂಬ ಅಂತಕ್ಕಂಥ ಒಂದು ವ್ಯವಸ್ಥೆ ಮುರಿದು ಬೀಳ್ತಾ ಇದೆ. ಹಾಗೆಯೇ ದಾಂಪತ್ಯ ಎನ್ನುವ ವ್ಯವಸ್ಥೆ ಏನಿದೆ, ಸರ್ವಶ್ರೇಷ್ಠ ವ್ಯವಸ್ಥೆ ಏನಿದೆ, ಅದು ಶಿಥಿಲವಾಗ್ತಾ ಇದೆ. ಭಾವನೆಗಳು ಬಹಳ ಮುಖ್ಯ, ಸಂಬಂಧಗಳು ಬಹಳ ಮುಖ್ಯ. ಗಂಡು ಶ್ರೇಷ್ಠ ಹೆಣ್ಣು ಶ್ರೇಷ್ಠ ಈ ವಾಗ್ಯುದ್ಧ ಬರೋದಿಲ್ಲ, ನಾವೆಲ್ಲ ಒಂದೇ. ಈ ಭಾವ ಏನು ನಮ್ಮ ಸಮಾಜ ನೀಡಿದೆ ಅದನ್ನು ಕುವೆಂಪು ಅವರು ಹೇಳ್ತಾರೆ. ಒಂದು ಕ್ಷಣದಲ್ಲಿ ಅನ್ನಿಸುತ್ತೆ ಮನುಷ್ಯರಲ್ವೇ, ನಾನು ಸತ್ತ ಮೇಲೆ ನನ್ನನ್ನು ಮರೆತು ಬಿಟ್ಟು ಇನ್ನೊಬ್ಬಳನ್ನು ಮದುವೆಯಾಗಿ ಈ ಎಲ್ಲ ಪಯಣ ಏನಿತ್ತೋ ಈ ಪಯಣವನ್ನು ಸಂಪೂರ್ಣವಾಗಿ ಕಿತ್ತೆಸಿತೀರಾ ನಿಮ್ಮ ಮನೋಭೂಮಿಕೆಯಿಂದ ಅನ್ನೋ ಕೇಳಿದಾಗ ಆ ಗಂಡು ಹೇಳುವ ಮಾತು ಏನಿದೆ, ಇಲ್ಲ ಇಲ್ಲ ಇಲ್ಲ, ಯಾವ ಕ್ಷಣಕ್ಕೂ ನಿನಗೆ ಕೊಟ್ಟಂಥ ಸ್ಥಾನವನ್ನು ಮತ್ತೊಬ್ಬರಿಗೆ ನಾನು ಕೊಡೋದಿಲ್ಲ, ನೀನು ಸದಾಕಾಲ ನನ್ನಲ್ಲಿ ನನ್ನ ಮನಸ್ಸಲ್ಲಿ ಚಿರಸ್ಥಾಯಿಯಾಗಿರ್ತೀಯ ಅನ್ನೋದನ್ನು ಹೇಳ್ತಾರೆ. ಹಾಗಾಗಿ ದಾಂಪತ್ಯ ಅನ್ನೋದು ಕೇವಲ ಕಾಮದ ಮಟ್ಟದಲ್ಲಿ, ದೇಹದ ಮಟ್ಟದಲ್ಲಿ ಉಳಿಯೋಲ್ಲ, ಪ್ರೇಮದ ಮಟ್ಟದಲ್ಲಿ ಉಳಿಯೋಲ್ಲ. ಇವೆಲ್ಲವನ್ನೂ ಮೀರಿ ಅದೊಂದು ಪ್ರೀತಿಯ ಮಟ್ಟವನ್ನು ಮುಟ್ಟಿ ಅಲ್ಲಿಂದ ಒಂದು ಅನುಭವದ ಘಟ್ಟಕ್ಕೆ ಏರುತ್ತೆ. ಹಾಗೆ ದಾಂಪತ್ಯವನ್ನು ಅತ್ಯಂತ ಪವಿತ್ರವಾಗಿ ಕಂಡವರು ಕುವೆಂಪು ಅವರು. ಅವರ ಗೀತೆಗಳನ್ನು ಸುಮ್ಮನೆ ಕೇಳಿ ಬಿಡೋದು ಅಲ್ಲ. ಗೀತೆಯನ್ನು ಕೇಳುವಾಗ ದಯವಿಟ್ಟು ಸಾಹಿತ್ಯವನ್ನು ಪಕ್ಕದಲ್ಲಿ ಇಟ್ಕೊಳ್ಳಿ. ಸಾಹಿತ್ಯವನ್ನು ಪಕ್ಕದಲ್ಲಿ ಇಟ್ಕೊಂಡು ಒಂದೊಂದು ಶಬ್ದದ ಅರ್ಥವನ್ನು ನೋಡಿ, ಆನಂತರ ಅದಕ್ಕೆ ಅಳವಡಿಸಿರುವ ಸಂಗೀತ ಹೇಗೆ ಆ ಭಾವವನ್ನು ಉದ್ದೀಪಿಸುತ್ತೆ ಅನ್ನೋದನ್ನು ನೋಡಿ, ಆಗ ಕವಿಯ ಅಂತರಾಳ ಅಂತರಂಗ ಏನಿದೆ ಅದು ನಿಮ್ಮನ್ನು ಮುಟ್ಟುತ್ತೆ. ಹಾಗಾಗಿ ಭಾವಗೀತೆಯನ್ನು ಅಧ್ಯಯನ ಮಾಡಿ, ಸಾಹಿತ್ಯವನ್ನು ಇಟ್ಟುಕೊಂಡೇ ನೀವು ಭಾವಗೀತೆಯನ್ನು ಕೇಳಿದ್ರೆ ಆಗ ಭಾವಗೀತೆ ಕುವೆಂಪು ಅಂತ ಎಲ್ಲ ಕವಿಗಳು ನಿಮಗೆ ದಕ್ತಾರೆ. ನಾನಳಿದ ಮೇಲೆನ್ನ ಮರೆಯುವೆಯ ನೀನು, ನಿನ್ನ ಹೃದಯವು ಪರರ ವಶವಾಗದೇನು. ನಾನಳಿದ ಮೇಲೆನ್ನ ಮರೆಯುವೆಯ ನೀನು, ನಿನ್ನ ಹೃದಯವು ಪರರ ವಶವಾಗದೇನು. ಮರೆತು ಬಿಡು ಮರೆತು ಬಿಡು ನೀ ಮರೆತೊಡೇನು, ಮರೆತು ಬಿಡು ಮರೆತು ಬಿಡು ನೀ ಮರೆತೊಡೇನು. ನಾ ಮರೆಯೇ ನಾ ಮರೆಯೇ ನಾ ನಿನ್ನ ಮರೆಯೇ, ನಾನಳಿದ ಮೇಲೆನ್ನ ಮರೆಯುವೆಯ ನೀನು. ಮರೆಯುವೆಯ ನಾ ತೋರಿದೊಲುಮೆಯ ಪೆಂಪ, ಮರೆಯುವೆಯ ನಾನಿತ್ತ ಚುಂಬನಗಳಿಂಪ. ಮರೆಯುವೆಯ ನಾ ತೋರಿದೊಲುಮೆಯ ಪೆಂಪ, ಮರೆಯುವೆಯ ನಾನಿತ್ತ ಚುಂಬನಗಳಿಂಪ. ಮರೆತು ಬಿಡು ಮರೆತು ಬಿಡು
ಮರೆಯೇ ನಾನಳಿದ ಮೇಲೆನ್ನ ಮರೆಯುವೆಯ ನೀನು. ಸಿರಿಗೊಳ್ಳುವುದು ನಿನ್ನ ಬೇರೊಂದು ಹೃದಯ, ಇನಿಯ ನಿನಗಾಗುವುದು ಹೊಸ ಹರುಷದುದಯ. ಸಿರಿಗೊಳ್ಳುವುದು ನಿನ್ನ ಬೇರೊಂದು ಹೃದಯ, ಇನಿಯ ನಿನಗಾಗುವುದು ಹೊಸ ಹರುಷದುದಯ. ಆಗೆನ್ನ ನೆನೆಯದಿರು ಮರೆತು ಬಿಡು ನೀನು, ಆಗೆನ್ನ ನೆನೆಯದಿರು ಮರೆತು ಬಿಡು ನೀನು. ನಾ ಮರೆಯೇ ನಾ ಮರೆಯೇ ನಾನಿನ್ನ ಮರೆಯೇ ನಾನಳಿದ ಮೇಲೆನ್ನ ಮರೆಯುವೆಯ ನೀನು. ಕೋಗಿಲೆಯ ಕೂಗೆನ್ನ ನೆನಪ ತರಬಹುದು, ಬೀಸುತ್ತಿಹ ತಂಬೆಲರು ನೆನಪ ತರಬಹುದು. ಕೋಗಿಲೆಯ ಕೂಗೆನ್ನ ನೆನಪ ತರಬಹುದು, ಬೀಸುತ್ತಿಹ ತಂಬೆಲರು ನೆನಪ ತರಬಹುದು. ಹೊಸಬಳನ್ನು ನೋಡೆನ್ನ ಮರೆತು ಬಿಡು ನೀನು, ಹೊಸಬಳನ್ನು ನೋಡೆನ್ನ ಮರೆತು ಬಿಡು ನೀನು. ನಾ ಮರೆಯೇ ನಾ ಮರೆಯೇ ನಾನಿನ್ನ ಮರೆಯೇ ನಾನಳಿದ ಮೇಲೆನ್ನ ಮರೆಯುವೆಯ ನೀನು. ನಿನ್ನ ಹೃದಯವೋ ಪರರ ವಶವಾಗದೇನು, ಮರೆತು ಬಿಡು ಮರೆತು ಬಿಡು ನೀ ಮರೆತೊಡೇನು. ಮರೆತು ಬಿಡು ಮರೆತು ಬಿಡು ನೀ ಮರೆತೊಡೇನು. ನಾ ಮರೆಯೇ ನಾ ಮರೆಯೇ ನಾನಿನ್ನ ಮರೆಯೇ ನಾನಳಿದ ಮೇಲೆನ್ನ ಮರೆಯುವೆಯ ನೀನು. ನಮ್ಮಲ್ಲಿ ಒಂದು ಕಡೆ ಕುವೆಂಪು, ಒಂದು ಕಡೆ ಬೇಂದ್ರೆ, ಇಬ್ಬರು ಮಹಾ ಪ್ರತಿಭಾವಂತರು. ಅವರಿಬ್ಬರ ವಿದ್ವತ್ತರಿಗೆ ಸಾಟಿಯೇ ಇಲ್ಲ. ಅಂಥ ಪ್ರತಿಭಾವಂತರು ಇಬ್ಬರು ಅವರದೇ ಆದಂಥ ಯೋಚನೆಗಳಲ್ಲಿದ್ದರು. ಕುವೆಂಪುಗೆ ಇದೊಂದು ಮಾಧ್ಯಮ, ಈ ಮಾಧ್ಯಮ ಇನ್ನಷ್ಟು ಬೆಳೀತದೆ, ಅದಕ್ಕೆ ಇನ್ನಷ್ಟು ನನ್ನ ಕಡೆಯಿಂದ ಪೂರಕವಾಗಿ ಏನಾದ್ರು ಮಾಡಬೇಕು ಅನ್ನೋದು ಮನಸ್ಸಿಗೆ ಬರಲೇ ಇಲ್ಲ. ಬೇಡ ಬೇಡ ನಂದು ಯಾವುದೂ ಬೇಡ. ಹಾಗಾಗಿ ಅವರಿದ್ದಾಗ ಅವರ ಎಷ್ಟೋ ಕೃತಿಗಳು ಈ ಮಾಧ್ಯಮಕ್ಕೆ ಬರೋದು ನಿಂತು ಹೋಯಿತು, ಬರಲಿಲ್ಲ. ಅದರ ನಂತರ ಕೆಲವರು ಕೊಟ್ಟಿದ್ದರಿಂದಾಗಿ ಅದು ನಂತರ ಆಗ್ತಾ ಬಂತು. ಆದರೆ ಬೇಂದ್ರೆ ಹಾಗಾಗಲಿಲ್ಲ. ಬೇಂದ್ರೆ ಅವರು ಸಿನಿಮಾವನ್ನು ಮಾಡೋದಕ್ಕೂ ಹೊರಟಿದ್ದವರು. ಹಾಗೆ ಸಿನಿಮಾಗೋಸ್ಕರನೇ ಕವನಗಳನ್ನು ಬರೆದವರು, ಸಿನಿಮಾಗೋಸ್ಕರ ಒಂದು ರೀತಿ ತಮ್ಮನ್ನು ತಾವು ತೊಡಗಿಸ್ಕೊಂಡವರು ಬೇಂದ್ರೆ. ಈ ಇಬ್ಬರು ಸ್ಟಾಲ್ವರ್ಟ್ಸು ಆವತ್ತೇನಾದರೂ ಸಿನಿಮಾ ಒಳಗಡೆ ಎಂಟ್ರಾಗಿಬಿಟ್ಟಿದ್ದರೆ ನಮ್ಮ ಇವತ್ತಿನ ಸಿನಿಮಾ ಸಾಹಿತ್ಯ ಕೃಷಿ ಇದೆಯಲ್ಲ, ಅದು ಜ್ಞಾನಪೀಠದ ಮೇಲೆ ಹೊರಟೋಗ್ತಾ ಇತ್ತು. ಸಿನಿಮಾ ಸಾಹಿತ್ಯ, ಚಲನಚಿತ್ರ ಗೀತೆಗಳು ಬೇರೆ, ಮತ್ತು ಗಂಭೀರ ಸಾಹಿತ್ಯ ಮತ್ತು ಕವನ, ಕವಿತೆ ಇತ್ಯಾದಿಗಳು ಬೇರೆ ಅಂತ ಹೇಳುವಂತಹ ಒಂದು ದೊಡ್ಡ ಕಂದಕ ಅಲ್ಲಿ ನಿರ್ಮಾಣ ಆಯಿತು. ಆದರೆ ಅದನ್ನೆಲ್ಲ ಹೋಗಲಾಡಿಸಿದವರು ಬಹಳ ಅದ್ಭುತವಾದ ಮ್ಯೂಸಿಕ್ ಡೈರೆಕ್ಟರ್ಗಳು. ಜಿ ಕೆ ವೆಂಕಟೇಶು, ವಿಜಯ ಭಾಸ್ಕರ್, ಉಪೇಂದ್ರ ಕುಮಾರ್, ಹೀಗೆ ಒಬ್ಬೊಬ್ಬರೂ ಅವ್ರ ಹೆಸರು ಹೇಳಿದ್ರೆ ಅವರೆಲ್ಲರಿಂದಾಗಿ ಇವತ್ತು ನಾವು ಭಾಳ ಅದ್ಭುತವಾದಂಥ ಕುವೆಂಪು ಅವರ ಚಲನಚಿತ್ರ ಗೀತೆಗಳನ್ನು ಕೇಳ್ತಾ ಇರ್ತೀವಿ.
ಮನಮುಟ್ಟುವ ಗೀತೆಗಳು, ಒಂದಕ್ಕಿಂತ ಒಂದು. ಒಂದಕ್ಕಿಂತ ಒಂದು. ಯಾವುದೇ ಒಂದು ಕವನ, ಕವಿ ಇತ್ಯಾದಿಗಳು ಅವರು ಪೂರ್ಣ ಪ್ರಮಾಣದಲ್ಲಿ ಸಮುದಾಯದವರಾಗಿಬಿಡ್ತಾರೆ. ಅವ್ರಿಗೆ ಸಂಬಂಧಪಡೋದು ಇಡೀ ಪ್ರಪಂಚವೇ ಅವರದಾಗತ್ತೆ. ಅದನ್ನೇ ಕುವೆಂಪು ಯಾವಾಗಲೂ ಹೇಳುತ್ತಾನೆ, ವಿಶ್ವ ಮಾನವ ತತ್ವವನ್ನು ಹೇಳಿದವರು ಅವರು. ಮನುಜ ಮತ ವಿಶ್ವಪಥ. ಸೊ ಆ ವಿಶ್ವ ಮಾನವ ತತ್ವ ಹೇಳಬೇಕಾದ್ರೆ ಅದು ನನ್ನದೊಬ್ಬಂದಲ್ಲ, ನನ್ನದು ಅಲ್ಲ, ನಮ್ಮದು. ಆ ನಮ್ಮದು ಅನ್ನುವಂತಹ ಮಾತನ್ನು ಕವಿ ಯಾವಾಗಲೂ ಹೇಳ್ತಾ ಹೋಗ್ತಾನೆ. ನನಗೆ ಗೊತ್ತಿದ್ದ ಹಾಗೆ ಕಾಮನಬಿಲ್ಲುವುದು ಒಂದು ಹಾಡು, ರೈತಗೀತೆ ಆಗಿದ್ದ ಆಮೇಲೆ, ರೈತಗೀತೆಗೆ ಮುಂಚೆ ಕಾಮನಬಿಲ್ಲುನಲ್ಲಿ ಆ ಹಾಡನ್ನು ಬಳಸ್ತಾರೆ. ಉಳುವ ಯೋಗಿಯ ನೋಡಣ್ಣ. ಅದ್ರ ಕಥೆ ಎಷ್ಟು ಚೆನ್ನಾಗಿದೆ ನೋಡಿ. ಅದು ಹೇಗೆ ಅಣ್ಣ ಅವ್ರಿಗೂ ಅದಕ್ಕೂ ಒಂದು ರೀತಿಯ ಒಂದು ಸಂಬಂಧ. ಈಸ್ ಪ್ಯೂರ್ಲಿ ಎ ಕಾಮನ್ ಮ್ಯಾನ್. ನಮ್ಮ ಅಣ್ಣ ಅವರಿದ್ದಾರಲ್ಲ, ಅವರು ಶ್ರೀಸಾಮಾನ್ಯರಲ್ಲಿ ಸಾಮಾನ್ಯ. ಅದಕ್ಕೆ ಅವರೇ ಹೇಳಿದಂತೆ ಶ್ರೀಸಾಮಾನ್ಯನೇ ಭಗವನ್ ಮಾನ್ಯಂ, ಕುವೆಂಪು ಅವರ ಸಾಲು ಅಲ್ವಾ? ಸೊ ಎಂತಹ ಒಂದು ಅದ್ಭುತವಾದಂಥ ಒಂದು ಸಂಯೋಗ ಅದರಲ್ಲಿ ಅಂತಂದರೆ, ಅನಂತ್ನಾಗ್ ಮತ್ತು ರಾಜ್ಕುಮಾರ್ ಮಾಡ್ತಾರೆ ಅದರಲ್ಲಿ ಆ ಪಾತ್ರಗಳನ್ನು. ಅಶ್ವಿನಿ ಅವರ ಕಾದಂಬರಿ ಅದು, ಅದನ್ನು ಆಧರಿಸಿ ಮಾಡಿದಂಥ ಸಿನಿಮಾ ಅದು. ಎಷ್ಟು ಚೆನ್ನಾಗಿ ಅಣ್ಣವರೇ ಹೇಳಿದ ಮಾತಿದು. ಯಾಕೆಂದರೆ ಯಾವಾಗಲೂ ಅವರನ್ನು ಹೇಳೋರು, ನನ್ನ ಪಾತ್ರದಷ್ಟೇ ಮುಖ್ಯವಾಗಿ ಅವರ ಪಾತ್ರನೂ ಇರಬೇಕು, ಅನಂತ್ನಾಗ್ ಅವರ ಪಾತ್ರನೂ ಇರಬೇಕು, ಅಷ್ಟೇ ಚೆನ್ನಾಗಿ ಮಾಡಬೇಕು. ಯಾಕೆಂದರೆ ಅಣ್ಣವ್ರ ಎದುರುಗಡೆ ನಿಲ್ಲುವಂಥ ಇನ್ನೊಬ್ಬ ಸಮರ್ಥ ನಟ ಯಾರು ಅಂದರೆ ಅವ್ರು ಇನ್ನೊಬ್ಬ ಇದ್ದಾನೆ ಅಂತ ಅರ್ಥ ಆಗಬೇಕು ಅವ್ರಿಗೆ. ಅದು ಅವನ್ನ ಎಲ್ಲೂ ಅಗೌರವ ಮಾಡಬೇಡಿ ಆ ಪಾತ್ರವನ್ನು ಅಂತ ಆ ರೀತಿ ಕಾಳಜಿ ವಹಿಸಿದವರು. ಅದು ಹುಟ್ಟಿದವರಲ್ಲೂ ಅಷ್ಟೇ ಅಂಬರೀಷನ್ ಜೊತೆ ಮಾಡುವಾಗ. ಸೊ ಒಬ್ಬ ನಟ ಇನ್ನೊಬ್ಬ ನಟನನ್ನು ಗೌರವಿಸುವ ಬಗೆ ಹೇಗೆ ಅನ್ನೋದನ್ನು ಕಲಿತವು ನಾವು ಅಣ್ಣವರಿಂದ. ಅದು ಆ್ಯಕ್ಚುಲಿ ಇನ್ನೊಬ್ಬ ಕಲಾವಿದನನ್ನು ಒಬ್ಬ ಕಲಾವಿದ ಹೇಗೆ ತನ್ನ ಜೊತೆಯಲ್ಲಿ ಎತ್ಕೊಂಡು ಹೋಗ್ತಾನೆ, ತನ್ನ ಜೊತೆಲಿ ಕರ್ಕೊಂಡು ಹೋಗ್ತಾನೆ, ತನ್ನ ಪಯಣದಲ್ಲಿ ಅವರನ್ನು ಭಾಗಿಯಾಗಿ ಮಾಡ್ತಾನೆ ಅನ್ನೋದಲ್ಲ, ಭಾಳ ಅದ್ಭುತವಾದಂಥ ಸರಳ ವಿನಮ್ರ ಪದ್ಧತಿ. ಅದನ್ನು ಅಣ್ಣವರು ಭಾಳ ಚೆನ್ನಾಗಿ ಮಾಡ್ತಾಯಿದ್ರು. ಅಶ್ವಥ್ ಅವ್ರಿಗೂ ಕೂಡ ಸಾಕಷ್ಟು ಪ್ರಖ್ಯಾತಿಯನ್ನು ತಂದುಕೊಟ್ಟಂಥ ಗೀತೆ ಇದು ಆ ಕಾಲದಲ್ಲಿ. ಯಾಕೆಂದರೆ ಹಾಡಿದವರು ಸೊ ಒಂದಲ್ಲ ಒಂದು ರೀತಿಯಲ್ಲಿ ನೋಡಿ, ಆ ಒಂದೊಂದು ಹಾಡಿಗೂ ಅದರದೇ ಒಂದು ಇತಿಹಾಸ, ಅದರದೇ ಒಂದು ಆ ಇತಿಹಾಸದ ಜೊತೆಯಲ್ಲಿ ಒಂದು ಪಯಣ. ಆ ಪಯಣ ಇವತ್ತು ನೀವು ನೆನೆಸ್ಕೋತಾ ಇದ್ದರೆ ನಾವು ವಾಪಸ್ ಅಲ್ಲಿಗೆ ಹೋಗ್ತೀವಿ. ಅವತ್ತು ಏನಾಗಿರ್ಬೋದು, ಆ ಸೀನ್ ಮಾಡ್ತಿರ್ಬೇಕಾದ್ರೆ ಅಣ್ಣವರು ಅನಂತ್ನಾಗ್ ಇಬ್ಬರು ಸೇರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಅದು ಹೆಂಗೆ ಮಾಡಿರ್ಬೋದು, ಇವೆಲ್ಲವೂ ಕಣ್ಣು ಮುಂದೆ ಬರೋಕ್ಕೆ ಶುರುವಾಗುತ್ತೆ. ಅದು ಏನದು ಸರ್ಕಾರ ಕೊನೆಗೆ ಅದನ್ನು ರೈತಗೀತೆ ಅಂತ ಅದನ್ನು ಅನೌನ್ಸ್ ಮಾಡಿದಾಗ ಎಲ್ರಿಗೂ ಭಾಳ ಖುಷಿ ಆಗೋಯ್ತು. ಎಲ್ರಿಗೂ ಖುಷಿ ಆಗೋಯ್ತು. ಒಂದು ಇದು ಕಂಠೀರವ ಸ್ಟೇಡಿಯಮಲ್ಲಿ ಅದನ್ನು ಎಲ್ಲ ಒಟ್ಟಾಗಿ ಗುಂಪು ಗಾಯನಕ್ಕೆ ಅಳವಡಿಸಿದ್ರು ಅಶ್ವಥ್ ಸರ್. ಅದನ್ನು ಹಾಡಲಾಯಿತು. ಎಲ್ಲ ಅಶ್ವಥ್ ಸರ್ಗೆ ಒಂದು ಪೇಟ, ಕನ್ನಡದ ಪೇಟ ಎಲ್ಲ ಹಾಕಿ ಸೆಂಟ್ರಲ್ಲಿ ನಿಂತ್ಕೊಂಡು ಒಂದಷ್ಟು ಜನ ಗ್ರೂಪಲ್ಲಿ ನಿಂತ್ಕೊಂಡು ವಿಜೃಂಭಣೆಯಾಗಿ ಅದನ್ನು ಇನಾಗ್ರೇಟ್ ಮಾಡಲಾಯಿತು. ಅಲ್ವಾ? ಕಾರ್ಯಕ್ರಮ ಕೊಟ್ಟರೆ ರೈತಗೀತೆ ಆಡಿ ಅಂತ ಬಂದೇ ಬರುತ್ತೆ. ಅದು ಹಾಡಲೇಬೇಕು, ಅದು ಮ್ಯಾಂಡೇಟ್ರಿ ಸಾಂಗ್ ನಮಗೆ. ಹಾಗಾದ್ರೆ ಅದ್ರ ಕ್ರೆಡಿಟ್ ಯಾರು ಕೊಡೋಣ? ಕಾಮನ್ವೆಲ್ತ್ ಸಿನಿಮಾ ಕೊಡೋಣವಾ, ಅದರ ಡೈರೆಕ್ಟರ್ ಕೊಡೋಣವಾ, ಕುವೆಂಪು ಕೊಡೋಣವಾ, ಅಶ್ವಥ್ ಕೊಡೋಣವಾ, ಅಣ್ಣವರು ಕೊಡೋಣವಾ, ಯಾರು ಕೊಡೋಣ? ಕುವೆಂಪು ಅವ್ರಿಗೆ, ಅಣ್ಣ ಅವ್ರಿಗೆ, ಅಶ್ವಥ್ ಸರ್ಗೆ, ಎಲ್ರಿಗೂ. ರೈತಗೀತೆಯಾಗಿ ಅನುಮೋದನೆ ಪಡಿತಾ ಇದ್ದಾಗಲೇ ಆಗುವಂಥ ಒಂದು ಸಂಚಲನ ಇದೆಯಲ್ಲ, ಆ ಸಂಚಲನಕ್ಕೆ ಕಾಯ್ತಾ ಇತ್ತು ಇಡೀ ಕರ್ನಾಟಕ, ಇಡೀ ಕನ್ನಡ ಅಸ್ಮಿತೆ ಗೊತ್ತಿದ್ದ ಪ್ರತಿಯೊಬ್ಬನು ಕಾಯ್ತಾ ಇದ್ದ, ಆ ಥರದ್ದು ಏನಾದ್ರು ಆಗುತ್ತಾ ಅಂತ. ಆ ಥರದಕ್ಕೆ ಸಂಬಂಧಪಟ್ಟಾಗೆ ಭಾರತ ಜನನೀಯ ತನುಜಾತೆ, ಹೌದು, ನಾಡಗೀತೆ ಅದರ ಮೊದಲ ಉಗಮ PBS ಅವರು ಯಾವ ಸಿನಿಮಾದಲ್ಲಿ? ಸಿನಿಮಾ ಹೆಸರು ನಾನು ಹೇಳ್ತೀನಿ, ಯಾಕೆಂದರೆ ಇವೆಲ್ಲ ಭಾಳ ನಿಜವಾಗಿಯೂ ನಾವು ಹೇಳಲೇಬೇಕಾದಂಥದ್ದು. ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಏನಾಗುತ್ತೆ ಮರೆತು ಹೋಗಿರುತ್ತೆ, ಅಥವಾ ಮರೆಯೋದು ಸಾಮಾನ್ಯ ಅಂತ ಇರುತ್ತೆ. ಇದು ಕೂರಾ ಸೀತಾರಾಮ್ ಶಾಸ್ತ್ರಿಗಳ ಟೈಟಲ್ನಲ್ಲಿ ಬಳಸಿದಂಥ ಸಾಂಗು, ಜಯ ಭಾರತ ಜನನಿಯ ಮದುವೆ ಮಾಡಿ ನೋಡು. ಕೂರಾ ಸೀತಾರಾಮ್ ಶಾಸ್ತ್ರಿಗಳು ಟೈಟ್ಲಿಗೋಸ್ಕರ ಮಾಡಿದ ಸಾಂಗು. ಆದರೆ ಆ ಸಾಂಗನ್ನು ಎಷ್ಟು ಚೆನ್ನಾಗಿ ನಂತರದ ದಿನಗಳಲ್ಲಿ ಅಶ್ವತ್ಥ, ಅನಂತಸ್ವಾಮಿ ಪ್ರತಿಯೊಬ್ಬರು ಹಾಡಿ, ಇನ್ಕ್ಲೂಡಿಂಗ್ ಕಾಳಿಂಗರಾಯರು ಹಾಡಿದ್ರು ಅಂತ ಕಾಣುತ್ತೆ ಅವರ ಶೈಲಿಯಲ್ಲಿ. ಇಲ್ಲ ಅವರಿಲ್ಲ, ಅನಂತಸ್ವಾಮಿ ಆಮೇಲೆ ಅಶ್ವತ್ಥ. ಅದರ ನಂತರ ಅದಕ್ಕೊಂದು ತನ್ನದೇ ಆದಂಥ ಒಂದು ಚೌಕಟ್ಟು ಬಂದು ಇವತ್ತು ಪ್ರತಿಯೊಂದು ಶಾಲೆಯಲ್ಲಿ, ಪ್ರತಿಯೊಂದು ಜಾಗದಲ್ಲಿ ಅದನ್ನು ನಾವು ಹಾಡ್ತಾ ಇದ್ದೇವೆ. ಅದರ ಉಗಮ ಆಗಿದ್ದು ಅದೇ ಪೀರಿಯಡ್ನಲ್ಲಿ, ಅಂದರೆ 1963
ಸಮೀಪದಲ್ಲಿ ಎಲ್ಲರೂ ಕೂಡ ಕನ್ನಡ ಸಾಹಿತ್ಯವನ್ನು, ಕನ್ನಡ ಸಾಹಿತ್ಯಗಳ ಜೊತೆಯಲ್ಲಿ ಕನ್ನಡ ಚಲನಚಿತ್ರವನ್ನು ಕಟ್ಟಬೇಕು ಅಂತ ಹೊರಟಂತಹ ಒಂದು ಕಾಲಘಟ್ಟ ಅದು. ಅವಾಗ ಅವ್ರಿಗೆ ನಾಡಗೀತೆ ಆಗುತ್ತೆ ಅನ್ನೋ ಖಂಡಿತ ಇಲ್ಲ. ಆ ಥರದ್ದು ಏನಾರು ಅವ್ರು ಯೋಚನೆ ಮಾಡಿದರೆ ಏನೋ ಮಾಡಿಬಿಟ್ಟಿರೋರು ಏನೋ ಅಲ್ವಾ, ಇದನ್ನು ಇದು ಮಾಡ್ಬೋಣ ನಾವು ಹೀಗೆ ಬೆಳೆಸ್ಕೊಂಡ್ಬಿಡ್ತೀವಿ ಅಂತ. ಸೊ ಆ ರೀತಿಯಲ್ಲಿ ಪ್ರತಿಯೊಂದು ಹಾಡಿಗೂ ಒಂದು ಹಿನ್ನೆಲೆ ಇದೆ, ಒಂದು ಇತಿಹಾಸ ಇದೆ. ನೀವೇನು ಕುವೆಂಪು ಗೀತೆಗಳು, ಚಲನಚಿತ್ರ ಗೀತೆಗಳು ಅಂತ ಏನು ಹೇಳಕ್ಕೆ ಹೊರಟಿದ್ದೀರಿ, ಅದು ನಿಜವಾಗಿಯೂ ಕೂಡ ಶ್ಲಾಘನೀಯ. ಯಾಕೆ ಹೇಳಿ, ಕುವೆಂಪು ಅವರ ಗೀತೆಗಳೇ ಬೇರೆ ಇರುತ್ತೆ. ಚಲನಚಿತ್ರ ಗೀತೆಗಳಾದಾಗ ಅದರ ಪರಿಮಿತಿ ಒಂದು ದೊಡ್ಡ ಮಟ್ಟದಲ್ಲಾಗುತ್ತೆ, ಅದರ ಪ್ರಭಾವನೂ ಕೂಡ ಹಾಗೇನೆ. ನೀವು ಯಾವುದೇ ಒಬ್ಬ ಕಾಮನ್ ಲಿಸನರ್ ಒಬ್ಬ ಇರ್ತಾನಲ್ಲ, ಒಬ್ಬ ದಾರಿಲಿ ಹೋಗುವ ಶ್ರೋತೃ ಯಾರನ್ನೋ ಒಬ್ಬನ ಮಾತಾಡಿಸಿದ್ರು, ನೀವು ಅವನು ಸುಮ್ಮನೆ ಕೇಳಿ, ಉಳುವ ಯೋಗಿಯ ನೋಡೋಣ ಏನು ಕೇಳಿದ್ದೀರಣ್ಣ ಅಂದರೆ ಅವನು ಕೇಳಿಲ್ಲದೆ ಏನು ಅಶ್ವತ್ಥ ವಾಯ್ಸಲ್ಲೇ ಕೇಳಿಲ್ವ ನಾವು ಅಂತ ಅಲ್ಲಿಂದ ಶುರು ಮಾಡ್ತಾನೆ ನಾವು. ಅಂದರೆ ಅಷ್ಟರ ಮಟ್ಟಿಗೆ ಅದು ಜನಜನಿತರ ಧ್ವನಿಯಾಗಿ ಅವರ ಜೀವನದಲ್ಲಿ ಅದು ಉಳಿದು ಹೋಗುತ್ತೆ. ಸೊ ಉಳುವ ಯೋಗಿಯ ನೋಡಲ್ಲಿ, ಕಾಮನ್ ಬಿಲ್ಲು, ಅಶ್ವಿನಿಯವರ ಕಾದಂಬರಿ, ಉಪೇಂದ್ರ ಕುಮಾರ್ ಅವರ ಮ್ಯೂಸಿಕ್ಕು, ಅಶ್ವಥ್ ಹಾಡು, ರಾಜಣ್ಣ ರೈತರ ಧ್ವನಿಯಾಗಿ ಅಲ್ಲಿ ನಿಲ್ಲೋದು, ಇದೆಲ್ಲವೂ ಒಂದು ಇತಿಹಾಸವಾಗಿ ಇವತ್ತು ನಮ್ಮ ಕಣ್ಣೆದುರಿಗಿದೆ. ಇವತ್ತು ನಮ್ಮ ಚಿನ್ಮಯಿ ಈ ಹಾಡನ್ನು ಹಾಡ್ತಾ ಇದ್ದಾರೆ, ಕೇಳಿ. ಉಳುವ ಯೋಗಿಯ ನೋಡಲ್ಲಿ, ಸಂಗೀತ ಉಪೇಂದ್ರ ಕುಮಾರ್, ಗಾಯನ ಚಿನ್ಮಯಿ. ನೇಗಿಲ ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಹೋ ನೇಗಿಲ ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಹೋ ಫಲವನ್ನು ಬಯಸದೆ ಸೇವೆಯ ಪೂಜೆ ಕರ್ಮವೈಹ ಪರ ಸಾಧನವು, ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಭೋಗಿ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಹೋ ಲೋಕದೊಳೇನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು, ರಾಜ್ಯಗಳುರಿಸಲಿ ರಾಜ್ಯಗಳಳಿಯಲಿ ಹಾರಲಿ ಗದ್ದುಗೆ ಮುಕುಟಗಳು, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತುಳುವುದನವ ಬಿಡುವುದೇ ಇಲ್ಲ, ಬಿತ್ತುಳುವುದನವ ಬಿಡುವುದೇ ಇಲ್ಲ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಹೋ ಯಾರೂ ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು, ಯಾರೂ ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು. ಹೆಸರನ್ನು ಬಯಸದೆ ಅತಿ ಸುಖ ಕೆಳಸದೆ ದುಡಿವನು ಗೌರವ ಕಾಶಿಸದೆ, ನೇಗಿಲ ಕುಲದೊಳಗಡಗಿದೆ ಕರ್ಮ, ಓ ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ. ಉಳುವ ಯೋಗಿಯ ನೋಡಲ್ಲಿ, 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 ಓ ಪಕ್ಷಪಾತವಿಲ್ಲದೆ ನಮ್ಮನ್ನು ಎಚ್ಚರಿಸುವ ನಮ್ಮ ಆತ್ಮಸಾಕ್ಷಿ ಅಥವಾ ಸಾಕ್ಷಿ ಪ್ರಜ್ಞೆ ಸೂಕ್ತ ನಿರ್ಣಯ ತೆಗೆದುಕೊಳ್ಳುವ ನಮ್ಮೊಳಗಿನ ಗುರು.
ಕತ್ತಲಿನಿಂದ ಅಂತರ ಕಾಯ್ದುಕೊಂಡ ಬೆಳಕಿಂಡಿಯಾದ ಆಂತರ್ಯದ ಕುರಿತು ಕುಪ್ಪಳ್ಳಿಯ ಪುಟ್ಟಪ್ಪರ ಸೋಜಿಕಪೂರ್ಣ ಕವಿತೆಯೊಂದು ನಿಮಗಾಗಿ. ಓಂ ಸಚ್ಚಿದಾನಂದ ತ್ರಿಧ್ವಮುಖವಾದ ಪರಬ್ರಹ್ಮದಲ್ಲಿ ಸತ್ ಚಿತ್ ಆನಂದ, ಉಪನಿಷತ್ತಿನ ಸಾರವನ್ನ ಹೇಳುವಂತ ಗೀತೆ ಅಲ್ವಾ ಇದು? ಒಂದು ಶಕ್ತಿ ದೇವತೆಯನ್ನ ಆಹ್ವಾನ ಮಾಡುವಂಥ ಗೀತೆ. ಇಳಿದು ಬಾ ತಾಯಿ ಇಳಿದು ಬಾ, ಋತದ ಚಿತ್ತಾಗಿ ವಿಶ್ವಗಳ ಸೃಜಿಸಿ ನಡೆಸುತ್ತಿಹ ಶಕ್ತಿಯೇ ಇಳಿದು ಬಾ. ಆ ಶಕ್ತಿಯನ್ನ ಭೂಮಿಗೆ ಕರಿತಾ ಇದ್ದಾರೆ. ಇಲ್ಲಿ ಅಗ್ನಿ, ಇಂದ್ರ, ವರುಣ ಇವರು ಬರೀ ದೇವತೆಗಳು ಮಾತ್ರ ಅಲ್ಲ, ಇವರೆಲ್ಲರೂ ಪ್ರಕೃತಿಯ ಶಕ್ತಿಗಳು. ಈ ಎಲ್ಲ ಶಕ್ತಿಗಳನ್ನು ಒಗ್ಗೂಡಿಸುವ ಪರಾಶಕ್ತಿ ಆ ತಾಯಿಯನ್ನ ಆಹ್ವಾನಿಸುವಂತ ಒಂದು ಅಮೋಘವಾದ ಗೀತೆ. ನಾವೆಲ್ಲ ಕಡೆ ಭಾವಗೀತೆಯ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಜನರು ಪ್ರೇಕ್ಷಕರು ಕೇಳೋದು ಒಂದು ಬೇಂದ್ರೆ ಅವರ ಗಂಗಾವತರಣ, ಅದರಲ್ಲೂ ಇಳಿದು ಬಾ ತಾಯಿ, ಅದು ಗಂಗೆಯನ್ನ ಕರೀತಾ ಇರುವಂಥ, ಆಹ್ವಾನಿಸ್ತಾ ಇರುವಂಥ ಗೀತೆ. ಇದನ್ನ ಕೂಡ ಕೇಳ್ತಾರೆ. ಕುವೆಂಪು ಅವರ ಇಳಿದು ಬಾ ತಾಯಿ, ಇದು ಶಕ್ತಿ ದೇವತೆಯನ್ನ ಆಹ್ವಾನಿಸ್ತಾ ಇರುವಂಥ ಗೀತೆ. ಮೈಸೂರು ಅನಂತಸ್ವಾಮಿಯವರ ಮತ್ತೊಂದು ಅದ್ಭುತವಾದ ಸಂಯೋಜನೆ. ಸಚ್ಚಿದಾನಂದ ತ್ರಿತ್ವಮುಖವಾದ ಪರಬ್ರಹ್ಮದಲ್ಲಿ ಅವವದೊತ್ತಾದೆ ಭವದ ಬಿತ್ತಾದೆ ಋತದ ಚಿತ್ತಾದಿನಿ ಇಳಿದು ಬಾ ಇಳಿಗೆ ತುಂಬಿತಾ ಬೆಳೆಗೆ ಜೀವ ಕೇಂದ್ರದಲ್ಲಿ ಮತ್ತೆ ಮೂಡಿವ ನೀನೆನ್ನ ಚಿತ್ತ ಪೃಥ್ವಿಯಲ್ಲಿ ಮತ್ತೆ ಮೂಡಿವಾವತ್ತೆ ನೀನೆನ್ನ ಚಿತ್ತ ಪೃಥ್ವಿಯಲ್ಲಿ ಋತದ ಚಿತ್ತಾಗಿ ವಿಶ್ವಗಳ ಸೃಜಿಸಿ ನಡೆಸುತ್ತಿಹ ಶಕ್ತಿಯೇ ಅನ್ನ ಪ್ರಾಣಗಳ ಮನೋಲೋಕಗಳ ಸೂತ್ರಧರೆ ಯುಕ್ತಿಯೇ ಅಖಿಲ ಬಂಧನದ ಹೃದಯದಲ್ಲಿ ಅವಿನಾಶಿಯಾಸಕ್ತಿಯೇ ನಿನ್ನ ಅವತಾರವೆನ್ನ ಉದ್ಧಾರ ದಿವ್ಯ ಮುಕ್ತಿಯೇ ಎಲ್ಲವನು ಮಾಡಿ ಎಲ್ಲರೊಳಗೂಡಿ ನೀನೆ ಎಲ್ಲವಾದೆ ಜ್ಯೋತಿಯಾದರೂ ತಮೋಲೀಲೆಯಲ್ಲಿ ಜಡದ ಮುದ್ರೆಯಾದೆ ಎನಿತು ಕರೆದರೂ ಹೋಗೊಳ್ಳದಿರುವ ಚಿನ್ನಿದ್ರೆಯಾದೆ ಬೆಳಗಿ ನನ್ನಾತ್ಮ ಕಿಳಿದು ಬಾ ತಾಯೆ ನೀನೆ ಬ್ರಹ್ಮಬೋಧೆ ಇಳಿದು ಬಾ ತಾಯೆ ಇಳಿದು ಬಾ ಇಳಿದು ಬಾ ತಾಯೆ ಇಳಿದು ಬಾ ಇಳಿದು ಬಾ ತಾಯೆ ಇಳಿದು ಬಾ ಇಳಿದು ಬಾ ತಾಯೆ ಇಳಿದು ಬಾ
ಗಾಳಿಗುಸಿರು ನೀ ಬೆಂಕಿ ಗುರಿಯು ನೀ ಉದರ ಜೀವ ಅಗ್ನಿ ಇಂದ್ರ ವರುಣಾರ್ಥ ದೇವರನು ಮಾಡಿ ನೋಡಿಕಾವ ಶಿವನ ಶಕ್ತಿ ನೀ ವಿಷ್ಣು ಲಕ್ಷ್ಮಿ ನೀ ಚತುರ್ಮುಖನರ ದಿವ್ಯ ವಿಜ್ಞಾನ ನನ್ನೊಳುದ್ಭವಿಸಿ ಮತಿಗಾಗಮಿಸುವ ಹೃದಯ ಪದ್ಮತ ನರಳಿ ಕರಿವೆ ಮಾರಮ್ಮ ಬಾ, ಇಳಿದು ಬಾ ಮನೋದ್ವಾರ ತಾಬಿರಿ ಕರಿವೆ ಜಗದಂಬೆ ಬಾ, ಇಳಿದು ಬಾ ಅಗ್ನಿ ಹಂಸಗರಿಗೆದರೆ ಕರಿವೆ ಮಾತಾಯೆ ಬಾ, ಇಳಿದು ಬಾ ಚೈತ್ಯ ಪುರುಷ ಯಜ್ಞಕ್ಕೆ ನೀನೆ ಧ್ವರಿಯು ಬಾ, ಇಳಿದು ಬಾ ಇಳಿದು ಬಾ ತಾಯೇ, 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 ಇಳಿದು ಬಾ. ಭಾವನವನ ವೀಣಾ ತೊರೆಯ ನೀರದು ಹರಿದು ಹಳತನ್ನು ತೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಮೊಗ್ಗು ದಳಗಳ ಬಿಡಿಸಿ ಕುಸುಮವನು ಪೊರೆವಂತೆ ರಾಗ ಭಾವಗಳಲ್ಲಿ ನವನವೀನ ಪದಗಳ ಪುರದಲ್ಲಿ ಹೊಸ ಕಾವ್ಯ